ನಮಸ್ಕಾರ ಸ್ನೇಹಿತರೆ, ನಾನು ಹರೀಶ್. ನೀವು ನೋಡ್ತಿದ್ದೀರಾ LNT ಕನ್ನಡ. ನಮ್ಮ ಮನೆಯಲ್ಲಿರುವಂತಹ ಹೋಮ್ ಅಪ್ಲಯನ್ಸಸ್ಗಳಾದ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟಿವಿ, ಹೋಮ್ ಥಿಯೇಟರ್ ಇನ್ನಿತರ ಅಪ್ಲಯನ್ಸಸ್ಗಳನ್ನು ರನ್ ಮಾಡಲಿಕ್ಕೆ ಕರೆಂಟ್ ಬೇಕು, ವೋಲ್ಟೇಜ್ ಬೇಕು. ಅಂದರೆ 220ರಿಂದ 240 ವೋಲ್ಟೇಜ್ ಇರಬೇಕಾಗುತ್ತೆ. ಹಾಗೆಯೇ ನಮ್ಮ ಕೃಷಿಯೇತರ ಚಟುವಟಿಕೆಗಾಗಿ, ವ್ಯವಸಾಯಕ್ಕಾಗಿ ಅಥವಾ ಮನೆಯಲ್ಲೇ ಕುಡಿಯುವ ನೀರಿಗಾಗಿ ಬಳಕೆ ಮಾಡುವಂಥ ಮೋಟ್ರ್ಗಳು, ಸಿಂಗಲ್ ಫೇಸ್ ಮೋಟ್ರ್ಗಳು, ಅಂದರೆ 1 HP, 2 HP, 3 HP ಈ ಥರದ ಸಿಂಗಲ್ ಫೇಸ್ ಮೋಟ್ರ್ಗಳನ್ನು ರನ್ ಮಾಡಲಿಕ್ಕೂ ಕೂಡ ಕರೆಂಟ್ ಬೇಕಾಗುತ್ತೆ. ಆ ಕರೆಂಟ್ ಕೂಡ 220ರಿಂದ 240 ಇರಬೇಕಾಗುತ್ತೆ. ಕಡಿಮೆ ಅಂದರೆ 200 ಇರ್ಬೋದು, ಕಡೆ ಪಕ್ಷ ಇನ್ನೂ ಕಡಿಮೆ ಅಂದರೆ 180 ವೋಲ್ಟೇಜ್ ಆದರೂ ಇರಲೇಬೇಕು. ಅಂದರೆ ಸಿಂಗಲ್ ಫೇಸ್ನ ಮೋಟ್ರ್ಗಳನ್ನು ಸ್ಟಾರ್ಟ್ ಮಾಡುವಂಥ ಸ್ಟಾರ್ಟರ್ ಏನಿರುತ್ತೆ, ಆ ಸ್ಟಾರ್ಟ್ರಿಗೆ ನಾವು ಕೊಡುವಂಥ ಸಪ್ಲೈ, EBಯಿಂದ ಬಂದಂಥ ಸಪ್ಲೈನ ಏನಿರುತ್ತೆ ಅದು 220, 240 ಅಥವಾ 200 ಅಥವಾ ಕಡೆ ಪಕ್ಷ ಅತಿ ಕಡಿಮೆ ಅಂದರೆ 180 ವೋಲ್ಟೇಜ್ ಆದರೂ ಇರಲೇಬೇಕಾಗುತ್ತೆ. ಅದಕ್ಕಿಂತ ತೀರಾ ಕಮ್ಮಿ ಆದಂಥ ವೋಲ್ಟೇಜ್ ಬಂದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆಯೇ ಈಗಾಗಲೇ ಯಾರಿಗೆಲ್ಲ ಕಮ್ಮಿ ವೋಲ್ಟೇಜ್ ಇದೆ ಅವರು ಏನು ಮಾಡಬೇಕು, ಆ ಸ್ಟಾರ್ಟ್ರಲ್ಲಿ ಏನು ಚೇಂಜಸ್ನ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಇದೇ ಮೊದಲನೇ ಸರಿ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ನೋಡ್ತಿರೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ. ಮಿಸ್ ಆಗದೆ ಎಲ್ಲ ವಿಡಿಯೋಗಳು ನೀವು ನೋಡ್ತಾ ಇರ್ಬೋದು. ತೀರಾ ಲೋ ವೋಲ್ಟೇಜ್ ಬಂದರೆ ಸ್ಟಾರ್ಟರ್ ಮೇಲೆ ಯಾವ ಥರ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ನೋಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಬನ್ನಿ ವಿಡಿಯೋದ ಕಡೆಗೆ. ನೋಡಿ, ಇದು 2 HP ಮೋಟ್ರನ್ನ ಸ್ಟಾರ್ಟರ್. ಇದು ಸ್ಟಾರ್ಟ್ ಮಾಡಿದ ಕೂಡಲೇ ನೋಡಿ ನೀರಿನ ಪ್ರೆಷರ್ ಮಾತ್ರ ತುಂಬ ಕಮ್ಮಿ ಇದೆ. ನೋಡಿ 2 HP ಮೋಟ್ರಲ್ಲಿ ಏನು ನೀರು ಬರಬೇಕು ಆ ನೀರು ಬರ್ತಾ ಇಲ್ಲ. ನೋಡಿ, ಇನ್ನೊಂದು ಸರಿ ಆನ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಸೌಂಡ್ ಬರ್ತಾ ಇದೆ. ಅಂದರೆ ಏನು ಫಾಲ್ಟ್ ಆಗಿದೆ ಗೊತ್ತಾ, ಇಲ್ಲಿ ನೋಡಿ ವೋಲ್ಟೇಜ್ ಏನೇನೂ ಇಲ್ಲ, ಬರೀ 110 ತೋರಿಸ್ತಾ ಇದೆ. ಹಾಗಿರುವಾಗ ಈ ಥರ ಯಾಕೆ ಸೌಂಡ್ ಬರುತ್ತೆ ಅಂದರೆ ನೋಡಿ, ಇಲ್ಲಿ ಈ ಕಾಂಟ್ಯಾಕ್ಟರ್ ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ಕಾಯಿಲು, ಕಾಂಟ್ಯಾಕ್ಟರ್ ಒಳಗಿರೋ ಕಾಯಿಲ್ ಬಂದು ಅಲ್ಲಿ ನೋಡಿ 180, 220 ಅಂತ ತೋರಿಸ್ತಾ ಇದೆ. ನೋಡಿ ಕಾಣಿಸ್ತಿದೆ. ಇವಾಗ ಆ ಕಾಯಿಲಿಗೆ, ಈ ಕಾಂಟ್ಯಾಕ್ಟರ್ಗೆ ನಾವು ಕಾಯಿಲ್ನ ರಿಪ್ಲೇಸ್ಮೆಂಟ್ ಮಾಡಬೇಕಂದ್ರೆ 140/220 ಹಾಕಬೇಕು. ಇವಾಗ ಇದರಲ್ಲಿ 180/220 ಇದೆ. ನಾವು ಕಾಯಿಲ್ನ ರಿಪ್ಲೇಸ್ ಮಾಡಬೇಕು ಅಂದರೆ ಈ ಕಾಯಿಲ್ನ ತೆಗೆದು ಲೋ ವೋಲ್ಟೇಜ್ನ ಕಾಯಿಲ್ನ ಹಾಕಬೇಕು. ಮತ್ತು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಸ್ಕ್ರೂ ಕೂರಂಥ ಬ್ರಾಕೆಟಲ್ಲಿ ಸ್ಕ್ರೂಗಳೇನಿದ್ದಾವೆ ಎಲ್ಲ ರಸ್ಟ್ ಬಂದಿದೆ. ಈ ಥರ ಆಗಬಾರ್ದು. ಈ ಸ್ಕ್ರೂ ಎಲ್ಲ ಏನಿರುತ್ತೆ ರಸ್ಟ್ ಬಂದಿರಬಾರ್ದು, ಅವನ್ನೆಲ್ಲ ಸರಿ ಮಾಡ್ಕೋಬೇಕು. ಈ ಥರ ಸ್ಕ್ರೂ ರಸ್ಟ್ ಬಂದಿದ್ದಾಗ, ಆ ಬ್ರಾಕೆಟಲ್ಲಿ ರಸ್ಟ್ ಬಂದಿದ್ದಾಗ ಪವರ್ನ ತಗೊಳ್ಳೋದಿಲ್ಲ, ಪವರ್ ಸಪ್ಲೈ ತಗೊಳ್ಳೋದಿಲ್ಲ, ಪವರ್ ತುಂಬ ಕಮ್ಮಿಯಾಗಿ ಹೋಗುತ್ತೆ. ಯಾಕಂದರೆ ಸಪ್ಲೈ ಆಗಬೇಕು ಅಂತ ಹೇಳಿದರೆ ಮಧ್ಯದಲ್ಲಿ ಕಾರ್ಬನ್ ಇರಬಾರ್ದು. ಅದು ರಸ್ಟ್ ಕೂತಿದೆಯಲ್ಲ, ಹಾಗಾಗಿ ಕಾರ್ಬನ್ ಬಂದು ಕಾಂಟ್ಯಾಕ್ಟ್ರಲ್ಲಿ ಬರುತ್ತೆ, ಮೇಲೆ ಕಾಂಟ್ಯಾಕ್ಟ್ರಲ್ಲಿ ಕಾರ್ಬನ್ ಕೊಡುತ್ತೆ. ಆದರೆ ಇಲ್ಲಿ ರಸ್ಟ್ ಇರೋದ್ರಿಂದ ನಿಮಗೆ ಕರೆಂಟ್ ಸಪ್ಲೈ ಪಾಸ್ ಆಗೋದಿಲ್ಲ. ನಿಮಗೆ ಇದೆಲ್ಲ ಸುಟ್ಟೋಗಿದೆಯಲ್ಲ ಇಲ್ಲಿ, ಪೂರ ಬರ್ನ್ ಆಗಿದೆ. ಹಾಗಾಗಿ ನಿಮ್ಗೆ ಇಲ್ಲಿ ಪವರ್ ಇದಾಗ್ತಾ ಇಲ್ಲ. ನೋಡಿ, ಫುಲ್ ಮೆಲ್ಟ್ ಆಗಿದೆ ವೈರ್. ಅದು ಸ್ಟಾರ್ಟಿಂದಲ್ಲ. ನೋಡಿ, ಇನ್ನು ಎಲ್ಲಿಗೆ ನಿಮಗೆ ಅದು ಇದಾಗುತ್ತೆ ನೋಡಿ, ಸುಟ್ಟೆ ಹೋಗಿದೆಯಲ್ಲ, ಬರ್ನಾಗ ಹೋಗಿರೋದು. ಇಲ್ಲಿ ನೋಡಿ, ಇದರಲ್ಲಿ ಏನೂ ಇಲ್ಲ. ಈ ಕಾಂಟ್ಯಾಕ್ಟ್ ಇದೆಯಲ್ವಾ, ಇದನ್ನು ಬಿಚ್ಚಿ ತೋರಿಸ್ತೀನಿ ನೋಡಿ ನಿಮಗೆ. ಈಗ ಒಂದು 2 ತಿಂಗಳು ಮಾತ್ರ ಬೇಕಾಗುತ್ತೆ ಅಷ್ಟೇ, ಏನು ಬೇಕಿಲ್ಲ. ಮಳೆ ಬಂದರೆ ಮತ್ತೆ ಬೇಕಾಗಲ್ಲ. ನೋಡಿ, ಇದರಲ್ಲಿರೋ ಕಾಯಿಲ್ ಬಂದು 180, 220. ಇಲ್ಲಿ ಲೋ ವೋಲ್ಟೇಜ್ ಇರೋದ್ರಿಂದ ಈ ಕಾಯಿಲ್ಗೆ ವರ್ಕ್ ಆಗ್ತಿಲ್ಲ.
ಅದರಲ್ಲಿ ಹೊಡಿತೀವಿ. ಇದು ಕಾಂಟ್ಯಾಕ್ಟ್ಸ್. ಈ ಕಾಂಟ್ಯಾಕ್ಟ್ಸ್ ಅದು ಎಲ್ಲೋಯ್ತು ಪಟ್ಟಿ ಇನ್ನೊಂದು ಇದೆಯಾ ಅಲ್ವಾ ನೋಡಿ, ಇದು ಈ ಥರ ಲಾಕ್ ಆಗುತ್ತೆ, ಹಿಂಗೆ ಲಾಕ್ ಆಗುತ್ತೆ. ಹಿಂಗೆ ಲಾಕ್ ಆದಾಗ ಮಾತ್ರ ವರ್ಕ್ ಆಗೋದು ಅದು. ಇದ್ರ ಮಧ್ಯದಲ್ಲಿ ಕಾರ್ಬನ್ ನೋಡಿ ಇದ್ದಿದ್ದಲ್ವಾ, ಇದು ಕಾರ್ಬನ್ ಅಂತ ಹೇಳ್ತೀವಿ. ಮೇಲ್ಗಡೆ ಹಿಂಗೆ ಟಚ್ ಆಗಿ ಕೂತಾಗ ಇದು ಬರ್ನ್ ಆಗುತ್ತೆ. ಬರ್ನ್ ಆಗಿ ನಾವೀಗ ಒಲೆ ಒಳಗೆ ಮಸಿ ಇರುತ್ತಲ್ಲ, ಬರೀ ಮಸಿ ತುಂಬಿಕೊಂಡ್ರೆ ಜಾಸ್ತಿ ಬೆಂಕಿ ಹಿಡಿಯಲ್ಲ. ಆ ಥರ ಇದು ಕಾರ್ಬನ್ ಸುಟ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ಇದು ಮಧ್ಯದಲ್ಲಿ ಸ್ಪಾರ್ಕ್ ಆಗಬೇಕು. ಇಲ್ಲಿಂದ ಇದು ಓಪನ್ ಕಾಂಟ್ಯಾಕ್ಟ್, ಇದು ಕ್ಲೋಸಿಂಗ್ ಕಾಂಟ್ಯಾಕ್ಟ್. ಇದನ್ನು ಕ್ಲೋಸಿಂಗ್ ಕಾಂಟ್ಯಾಕ್ಟ್ ಅಂತ ಹೇಳುತ್ತೆ. ಅದು ಹಿಂಗೆ ಕೂತಾಗ ಇಲ್ಲಿಂದ ಪವರ್ ಸಪ್ಲೈ ಆಗಿ ಹೋಗ್ಬೇಕು ಹೊರಗಡೆ. ಹಾಂ, ಇದು ಬಿಡ್ತಾ ಇಲ್ಲ. ಬಿಡೋಕ್ಕೆ ಇಲ್ಲಿ ಪೂರ ಸುಟ್ಟೆ ಹೋಗಿದೆ ಅದು. ಸೆಟ್ಟೇ ಚೇಂಜ್ ಮಾಡೋಣ. ಇದು ನಿಮ್ಗೇನಾಗುತ್ತೆ ಗೊತ್ತಾ, ಇದು ಪವರ್ ಜಾಸ್ತಿ ಬಂದು ಸುಟ್ಟೋಗುತ್ತೆ ಅಂತಲೂ ಅಲ್ಲ. ವೋಲ್ಟೇಜ್ ತೀರಾ ಕಮ್ಮಿ ಇದ್ದು ನೀವು ರನ್ ಮಾಡಿದಾಗ ಇದು ಹೊಡ್ತಾ ತಡ್ಕೊಳ್ಳೋತಿರದೆ ಇದು ಹೋಗುತ್ತೆ, ಹಂಗೂ ಆಗುತ್ತೆ. ಬರೀ ವೋಲ್ಟೇಜ್ ಜಾಸ್ತಿ ಬಂದೇ ಸುಟ್ಟಬೇಕು ಅಂತಲೂ ಇಲ್ಲ. ವೋಲ್ಟೇಜ್ ಕಮ್ಮಿ ಇದ್ದಾಗ ಸುಟ್ಟೋಗ್ತದೆ. ಹಾಂ, ವೋಲ್ಟೇಜ್ ಕಮ್ಮಿ ಇದ್ದಾಗ ಅಂದರೆ ಇದ್ರ ಮೇಲೆ ಲೋಡ್ ಬೀಳುತ್ತಲ್ಲ, ತಿರುಗಲೇಬೇಕು ಅಂತೇಳಿ ಒತ್ತಾಯ ಮಾಡಿದಾಗ ಅದು ಲೋಡ್ ಬೀಳುತ್ತಲ್ಲ, ಅವಾಗ ಹೋಗುತ್ತೆ. ನೋಡಿ ಈ ಥರ ಇರಬೇಕಿದು. ಈ ಥರ ಫುಲ್ ಫ್ರೆಶ್ ಇದ್ದಾಗ ಮಾತ್ರ ನಿಮಗೆ ಇದಾಗುತ್ತೆ. ಇಲ್ಲಾಂದರೆ ಅದು ಕಾರ್ಬನ್ ಕೂರ್ತು ಅಂತ ಹೇಳಿದ್ರೆ ಮತ್ತೆ ವರ್ಕ್ ಆಗಲ್ಲ. ಇದು ನಮಗೆ ಹೊರಗಡೆಯಿಂದ ನೋಡೋಕ್ಕೆ ಸ್ಟೀಲ್ ಅಥವಾ ಜಿಯ ಥರ ಕಾಣಿಸುತ್ತೆ. ಜಿ ಅಲ್ಲ, ಇದು ಕಾಪರ್. ಇದು ಈಗ ಹಾಗೆ ಹಾಕಿಬಿಟ್ರೆ ಅದು ರನ್ ಆಗಲ್ಲ? ರನ್ ಆಗುತ್ತೆ, ಅಂದರೆ ಮತ್ತೆ ಕ್ರಮೇಣ ನಿಮಗೆ ಇದರಲ್ಲಿ ಕಾರ್ಬನ್ ಕೂರಕ್ಕೆ ಶುರು ಆಗುತ್ತೆ. ಅದು ಈ ಥರ ಇದ್ದಾಗ ಹಾಕಬಾರ್ದು, ಅದನ್ನು ಎಮ್ರಿ ಹಾಕಿಬಿಟ್ಟೆ ಹಾಕಬೇಕು. ಸುಟ್ಟು ಹೋಗ್ಬಿಡುತ್ತಲ್ಲ. ಅದು ಪ್ರತಿ ಸರ್ತಿ ಕಾಂಟ್ಯಾಕ್ಟ್ ಆದಾಗ ಹಿಂಗೆ ಹೋಗಿ ಮೇಲೆ ಕೆಳಗೆ ಬಂದು ಕೂರುತ್ತಲ್ವಾ, ಅವಾಗ ಏನಾಗುತ್ತೆ ಅಂದರೆ ಅದ್ರ ಮಧ್ಯದಲ್ಲಿ ಸ್ಪಾರ್ಕ್ ಉಂಟಾಗಿ ಕಾರ್ಬನ್ ಕೂರುತ್ತೆ. ಮಾಮೂಲಿ ಪ್ಲಗ್ ಎಲ್ಲ ಆಗ್ಬಿಡುತ್ತಲ್ಲ, ಆ ಥರ ಮಸಿ ಕೂತಂಗೆ ಇದಾಗುತ್ತೆ. ಹೇಳ್ತಾರೆ ಕೆಲವೊಂದು 3 ಫೇಸ್ ಮೋಟ್ರ್ಗಳಲ್ಲಿ ಇದೇ ಕಾಂಟ್ಯಾಕ್ಟರ್ ಮಧ್ಯದಲ್ಲಿ ಈ ಇರುವೆ ಹೋಗಿ ಕೂತ್ಕೊಂಡು ಸತ್ತೋಗಿರುತ್ತಲ್ಲ, ಬರೀ ಇರುವೆ ಕೂತ್ರೂ ಮೋಟ್ರ್ ಸ್ಟಾರ್ಟ್ ಆಗಲ್ಲ. ಇದೆಷ್ಟು ಇದು ಸೇಮ್ ಅಲ್ಲ? ಇಲ್ಲ, ಇದು 140 240. ನಿಮ್ಮ ಹತ್ರ ನಿಮ್ಮದು 180 220. ಇದು 240 ಇದೆ. ಅಂದರೆ ಲೋ ಇದ್ರೂ ಇದು ಸ್ವಲ್ಪ ಹೇಳ್ಕೊಳ್ಳುತ್ತೆ. ಅದಕ್ಕೆ ಅಷ್ಟೇ ವೋಲ್ಟೇಜ್ ಬೇಕು, 180 220. ಹಾಂ, ಅಷ್ಟೇ ಬೇಕು. ಅದಕ್ಕಿಂತ ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಿಮಗೆ ಅದೇ ಸೌಂಡ್ ಬರೋಕ್ಕೆ ಶುರು ಆಗುತ್ತೆ. ಅದೇ ಅದಲ್ಲ ಸಣ್ಣ. ಅದು ಕೂರ್ಸಕ್ಕೆ ಕೂತಿದ್ರೆ ಆಯ್ತು ಮರ. ಯಾವುದು ಇದು? ಹಾಂ, ಉಲ್ಟಾಗಂಗಿಲ್ಲ. ಮತ್ತು ಇದ್ರದ್ದು ಸ್ಪ್ರಿಂಗ್ ಇದೆಯಲ್ವಾ, ಚಿಕ್ಕ ಇನ್ನೊಂದು ಸ್ಪ್ರಿಂಗ್ ಕೂರಿಸ್ತೀನಿ, ಅದು ಉಲ್ಟಾ ಆಗಬಾರ್ದು ಅಲ್ಲ. ಹಾಂ, ಅದು ರಿಂಗ್ ನೋಡಿ, ಒಂದು ಕಡೆ ಸಣ್ಣ ಇದೆ, ಒಂದು ಕಡೆ ದೊಡ್ಡ ಇದೆ. ಇದು ಇದ್ರ ಮೇಲೆ ಕೊಡ್ಬೇಕಲ್ಲ. ಹಾಂ, ನೋಡೋಣ ಜೆಟ್ ಹಾಕಿ ಹೆಂಗೆ ಹೊಡಿಯತ್ತಂತ. ಅದು ಇಷ್ಟಾಗಿ ಓಡಿದ ಪುಣ್ಯ ಮಾರ ನಿಂದು. ಹೌದಾ? ನಾನು ಮೋಟ್ರೆ ಹೋಯ್ತು ಅಂತ ನೋಡಿದೆ ಫಸ್ಟಿಗೆ ಒಂದ್ಸತಿ. ಇಲ್ಲ, ಈ ಥರ ಆದರೂ ಸುಟ್ಟೋಗುತ್ತೆ, ಮೋಟ್ರ್ ವೈಂಡಿಂಗ್ ಹೋಗುತ್ತಾ ಮತ್ತೆ. ಇದಕ್ಕೆ ಹೊಡೆತ ತಡ್ಕೊಳಕ್ತಿರೋದು ಅದು ತಡ್ಕೊಳ್ಳಲ್ಲ, ಅದ್ರ ಮೇಲೆ ಪ್ರೆಷರ್ ಕೊಡುತ್ತೆ. ಇದು ಏನಾಗುತ್ತೆ ಅಂದರೆ ಆಪ್ರೇಟ್ ಆದಾಗ ಈ ಥರ ಹೋಗಿ ಟಚ್ ಆಗಿ ಕೂರುತ್ತೆ, ಕಾಂಟ್ಯಾಕ್ಟ್ ಆಗುತ್ತೆ.
ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಿಂಗಲ್ ಫೇಸ್ನ ಮೋಟ್ರಿಗೆ ಬರ್ತಕ್ಕಂಥ ಸಪ್ಲೈ ಏನಿದೆ, ಇ ಬಿಯಿಂದ ಬರ್ತಕ್ಕಂಥ ಸಪ್ಲೈ ಏನಿದೆ ಅದು ಎಷ್ಟು ಕಮ್ಮಿ ಇತ್ತು ಅನ್ನೋದನ್ನು ತೋರಿಸಿದ್ದೀನಿ. ಹಾಗೆ ಅಷ್ಟು ಕಮ್ಮಿ ಇದ್ದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಅದು ಮೇಯ್ನಾಗಿ ಸ್ಟಾರ್ಟರ್ ಮೇಲೆ ಎಷ್ಟೊಂದು ಪ್ರಾಬ್ಲಮ್ ಆಯಿತು ಅನ್ನೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆದರೆ ಒಂದು ಏನು ಸಮಸ್ಯೆ ಆಯಿತು ಅಂದರೆ, ಆ ಸ್ಟಾರ್ಟ್ರಿಗೆ ಲೋ ವೋಲ್ಟೇಜ್ ಕಾಯಿಲ್ನೆಲ್ಲ ಹಾಕಿ ಆಯಿತು. ಅದನ್ನು ಫಿಟ್ ಮಾಡಿ ಇನ್ನೇನು ಚೆಕ್ ಮಾಡಬೇಕು ಅನ್ನೋಷ್ಟರಲ್ಲಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು. ಹಾಗಾಗಿ ಅದರ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಅಲ್ಲಿ ಅವರ ಆ ಸ್ಟಾರ್ಟ್ರಿಗೆ 140 ಬಾರ್ 220 ವೋಲ್ಟೇಜ್ ಇರುವಂಥ ಕಾಯಿಲನ್ನು ಹಾಕಿ ನಾನು ಫಿಟ್ ಮಾಡಿ ಸ್ಟಾರ್ಟರ್ನ ಆನ್ ಮಾಡಿದರೂ ಕೂಡ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ನೀವೇ ನೋಡಿದ್ರಿ, ಅವ್ರಿಗಿರುವಂಥ ವೋಲ್ಟೇಜು 110. ಅದು ಕಮ್ಮಿಯಲ್ಲಿ ಅತಿ ತೀರ ಕಮ್ಮಿ ಆದಂಥ ವೋಲ್ಟೇಜು. ಸೊ ಅಷ್ಟು ಕಮ್ಮಿ ಇದ್ದಾಗ ನಾನು ಏನು ಮಾಡೋಕ್ಕಾಗುತ್ತೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಏನಾದರೂ 100/220 ಇರುವ ಈ ಥರದ ಕಾಯಿಲ್ ಏನಾದರೂ ಸಿಕ್ತು ಅಂತ ಹೇಳಿದರೆ ಅವ್ರಿಗೆ ಆ ವೋಲ್ಟೇಜನ್ನ ಸರಿ ಮಾಡುವಂಥ ಆಗ್ಬೋದೇನೋ. ಆದರೆ ಅಷ್ಟು ಕಮ್ಮಿ ಆ ಕಾಯಿಲ್ಗಳು ಸಿಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಇರೋದ್ರಲ್ಲೇ 140 ಅತಿ ಕಮ್ಮಿ ಆದಂಥ ವೋಲ್ಟೇಜ್. ಹಾಗಾಗಿ ಏನೂ ಮಾಡೋಕ್ಕಾಗಿಲ್ಲ. ಆ ಪ್ರಾಬ್ಲಮ್ ಸಾಲ್ವ್ ಆಗಲೇ ಇಲ್ಲ ಅವರಿಗೆ. ಅಂದರೆ ಅವರ ಮನೆಗೆ ಬರ್ತಕ್ಕಂಥ ಎಲೆಕ್ಟ್ರಿಸಿಟಿ ಬೋರ್ಡ್ನ ಸಪ್ಲೈ ಏನಿದೆ ಅದು ಲೈನ್ ಎಂಡ್ ಲೈನ್ ಆಗಿರೋದ್ರಿಂದ ಎಲ್ಲ ಕಡೆಗೂ ಕರೆಂಟ್ ಡಿಸ್ಟ್ರಿಬ್ಯೂಷನ್ ಆಗಿ ಕೊನೆಗೆ ಲಾಸ್ಟ್ ಆ ಕರೆಂಟ್ ಕಂಬ ಏನಿರುತ್ತೆ, ಲಾಸ್ಟ್ ಕೊನೆಯ ಕಂಬದಿಂದ ಯಾರು ಮನೆಗೆ ಲೈನನ್ನು ಕೊಟ್ಟಿರ್ತಾರೆ ಅವರಿಗೆ ಅತಿ ಕಮ್ಮಿ ಆದಂಥ ವೋಲ್ಟೇಜ್ ಬರುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಅವರು ಹೊಸದಾಗಿ ಬೇರೆ ಒಂದು TCನ ಹಾಕ್ಸ್ಕೊಂಡ್ರೆ ಮಾತ್ರ, ಅಂದರೆ ಟ್ರಾನ್ಸ್ಫಾರ್ಮರನ್ನು ಹಾಕ್ಸ್ಕೊಂಡ್ರೆ ಮಾತ್ರ ಅವರಿಗೆ ವೋಲ್ಟೇಜ್ ಜಾಸ್ತಿ ಆಗ್ಬೋದು. ಆದರೆ ಟ್ರಾನ್ಸ್ಫಾರ್ಮರನ್ನು ಅಷ್ಟು ಸುಲಭಕ್ಕೆ ಹಾಕೋಕ್ಕಾಗಲ್ಲ. ಒಂದು ಟ್ರಾನ್ಸ್ಫಾರ್ಮರ್ನ ಹಾಕಬೇಕಂದ್ರೆ ಏನಿಲ್ಲ ಅಂದರೆ 2 ರಿಂದ 3 ಲಕ್ಷದಷ್ಟು ಖರ್ಚಾಗುತ್ತೆ. ಈ ಥರ ಸಮಸ್ಯೆ ಇರೋದ್ರಿಂದ ಅವರಿಗೆ ವೋಲ್ಟೇಜ್ ತೀರಾ ಕಮ್ಮಿ ಆದಂಥ ವೋಲ್ಟೇಜ್ ಬರ್ತಿದೆ. ಹಾಗಾಗಿ ನನ್ನಿಂದನೂ ಕೂಡ ಅಲ್ಲಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಿಲ್ಲ. ಆದರೆ ಈ ವಿಡಿಯೋದಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದರೆ, ತೀರಾ ಲೋ ವೋಲ್ಟೇಜ್ ಇದ್ದರೆ ಸ್ಟಾರ್ಟ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಮೋಟ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ತೀರಾ ಲೋ ವೋಲ್ಟೇಜ್ ಇತ್ತು ಅಂತ ಹೇಳಿದರೆ ನೋಡಿ, ಸ್ಟಾರ್ಟ್ರ್ ಈ ಥರ ಸುಟ್ಟೋಗ್ಬಿಡುತ್ತೆ, ಕಾಂಟ್ರಾಕ್ಟರ್ ಸುಟ್ಟೋಗುತ್ತೆ. ಅಥವಾ ಕೆಪಾಸಿಟರ್ ಸ್ಟಾರ್ಟರ್ಗಳಾಯಿತು ಅಂತ ಹೇಳಿದರೆ ಕೆಪಾಸಿಟರ್ಗಳು ಸುಟ್ಟೋಗುತ್ತೆ. ಇನ್ನೂ ಹೆಚ್ಚಿನದಾಗಿ ಮೋಟ್ರು ಓವರ್ಲೋಡಿಂದಾಗಿ ಮೋಟ್ರ್ ಸುಟ್ಟೋಗ್ಬಿಡುತ್ತೆ, ವೈಂಡಿಂಗ್ ಸುಟ್ಟೋಗ್ಬಿಡುತ್ತೆ. ನೀವೇ ನೋಡಿದ್ರೆ ಆ ಮೋಟ್ರಲ್ಲಿ 2 HP ಮೋಟ್ರಲ್ಲಿ ಬರುವಂಥ ಸ್ಪೀಡ್ ಹೆಂಗಿರುತ್ತೆ ನೀರಿಂದು, ಆದರೆ ಅಲ್ಲಿ ಎಷ್ಟಿತ್ತು, ಬರೀ ಒಂದು ನಲ್ಲಿಲಿ ಬಿಟ್ಟಂಗೆ ಬರ್ತಾಯಿತ್ತು. ಯಾಕಂದರೆ ಅಲ್ಲಿ ವೋಲ್ಟೇಜ್ ತೀರಾ ಕಮ್ಮಿ ಇದ್ರಿಂದ ಆ ಥರ ಸಮಸ್ಯೆ ಆಯಿತು ಅವ್ರಿಗೆ. ಏನೂ ಮಾಡೋಕ್ಕಾಗಲ್ಲ. ಅದನ್ನು ಅವರು EBಯ ಆಫೀಸಿಗೆ ಹೋಗಿ KB ಆಫೀಸಿಗೆ ಹೋಗ್ಬಿಟ್ಟು ಹೇಳಿ ಅದನ್ನು ಸಮಸ್ಯೆನ ಸರಿ ಮಾಡಿಸ್ಕೋಬೇಕಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಲೋ ವೋಲ್ಟೇಜ್ ಇದ್ದರೆ ಮೋಟ್ರ್ ಮೇಲೆ ಏನು ಪರಿಣಾಮ ಆಗುತ್ತೆ, ಸ್ಟಾರ್ಟ್ರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಯಾರಿಗೆಲ್ಲ ಲೋ ವೋಲ್ಟೇಜ್ ಇದೆ ಅವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದ್ರೆ ಅಥವಾ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರುಗಳಿಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೊಂದು ಈ ಮಾಹಿತಿ ಗೊತ್ತಾಗುತ್ತೆ. ಹಾಗೆಯೇ ವಿಡಿಯೋದ ಬಗ್ಗೆ ಏನಾದರೂ ಹೇಳುವಂಥ ಮಾಹಿತಿ ಇದ್ದರೆ ಕಮೆಂಟ್ ಮಾಡ್ಬೋದು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.